ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಮ್ಮೆ ರಕ್ತ ಚೆಲ್ಲಿದೆ. ಅದು ಮಾಜಿ ಕಾರ್ಪೊರೇಟರ್ದು. ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಬಿಬಿಎಂಪಿ ಮಾಜಿ ಸದಸ್ಯರ ಹತ್ಯೆಯಾಗಿದೆ. ಕೊಲೆಗಾರರ ಸ್ಕೆಚ್ ಹೇಗಿತ್ತು ಅಂದ್ರೆ, ಸ್ಥಳಕ್ಕೆ ಬಂದ ಪೊಲೀಸರಿಗೆ ಒಂದು ಎವಿಡೆನ್ಸ್ ಸಿಗದ ಹಾಗೆ ಪ್ಲಾನ್ ಮಾಡಿದ್ರು. ಅಂದುಕೊಂಡಂತೆ ಬಂದು ಕೆಲಸ ಮುಗಿಸಿ ಹೊರಟರು. ಆದ್ರೆ ಆ ಕೊಲೆಯ ಹಿಂದೆ 10 ಅನುಮಾನ, 100 ಆಂಗಲ್. 24 ಗಂಟೆಯಲ್ಲಿ ಅವ್ರನ್ನೆಲ್ಲ ಬಂಧನ ಮಾಡಿ ಬಿಗಿಯಾದ ಕ್ರಮ ತಗೊಂತೇವೆ. ಈ ಸ್ಪಾಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಇಲ್ಲೊಂದು ಕ್ರೈಮ್ ಸ್ಟೋರಿ ನಡೆದು ಹೋಗಿದೆ ಅಂತ. ಚೆಲ್ಲಿದ ರಕ್ತ, ಗೋಡೆ ಕಡೆ ತಿರುಗಿಸಿರೋ ಸಿಸಿ ಕ್ಯಾಮೆರಾಗಳು, ಏನಾಯ್ತು ಅಂತ ಆತಂಕದಿಂದ ನೋಡ್ತಿರೋ ಜನಸಮೂಹ. ಇಲ್ಲಿ ನಡೆದಿರೋದು ಸಾಮಾನ್ಯರ ಕೊಲೆಯಲ್ಲ, ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಹತ್ಯೆ. ಗಂಡನ ಮರ್ಡರ್ ಆದ 2 ವರ್ಷದ ಅಂತರದಲ್ಲಿ ಹೆಂಡತಿಯ ಡೆಡ್ಲಿ ಮರ್ಡರ್. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ. ಹಾಡಹಗಲೇ ಕಚೇರಿ ಮುಂದೆಯೇ ಬರ್ಬರ ಕೊಲೆ. ಇವರೇ ನೋಡಿ ಈ ಭೀಕರ ಕೊಲೆಯಲ್ಲಿ ಹತರಾಗಿರೋದು. ರೇಖಾ ಕದಿರೇಶ್ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್. ಚಲುವಾದಿಪಾಳ್ಯದ ತಮ್ಮ ಕಚೇರಿ ಮುಂದೆಯೇ ಹಾಡಹಗಲೇ ಹತ್ಯೆಯಾಗಿದ್ದಾರೆ. ಲಾಕ್ಡೌನ್ ಅಲ್ಲಿ ಪ್ರತಿನಿತ್ಯವೂ ತಮ್ಮ ಕಚೇರಿ ಬಳಿ ಅನ್ನದಾನ ಮಾಡ್ತಾ ಇದ್ದ ರೇಖಾ ಇಂದು ಬೆಳಗ್ಗೆ 8 ರಿಂದ 9 ಗಂಟೆವರೆಗೂ ಅನ್ನದಾನ ಮಾಡಿದ್ದಾರೆ. ಇದಾದ ಬಳಿಕ ಮನೆಗೆ ಹೋಗಿ ಮತ್ತೆ ಕಚೇರಿಗೆ ಬಂದಿದ್ರು. ಈ ವೇಳೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅವ್ರು ಊಟ ಹಾಕೊಂಡಿದ್ರು, ಬಂದು ಚಾಕ್ನಲ್ಲಿ ಚುಚ್ಚಿಬಿಟ್ಟ. ಒಬ್ಬನೇ ಮನೆಯಲ್ಲಿಂದ ಬಂದು ಇಲ್ಲಿ ಊಟ ಹಾಕೊಂಡಿದ್ರು. ಎಲ್ಲರದು ಆಫೀಸ್ ಇದು, ಎಲ್ಲರೂ ಊಟ ಹಾಕೋರು ಅವರು. ಎಲ್ಲರಿಗೂ ಕೊಡೋದು ಊಟ. ಬಂದು ನಿಂತ್ಕೊಂಡಿದ್ದಾಗ ಮಾತಾಡಲಿಲ್ಲ, ಏನಿಲ್ಲ. ಏಕ್ದಮ್ನಲ್ಲಿ ಚುಚ್ಚಿಬಿಟ್ಟ ಅವನು. ಬಿದ್ದಾಗ್ಬಿಟ್ರು, ಎಲ್ಲ ಬಿಟ್ಟೆಲ್ಲ ಇಲ್ಲೇ ಬಂದ್ಬಿಡ್ತು. ಏನಪ್ಪ ಚೆನ್ನಾಗಿದ್ರಪ್ಪ, ಎಲ್ಲರಿಗೂ ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡಿದ್ಲು. ಪಾಪ ಸುಳ್ಳು ಹೇಳ್ಬಾರ್ದು ಅವಳ ಮೇಲೆ. ಎಲ್ಲರಿಗೂ ನೋಡಿದ್ಲು, ಎಲ್ಲರಿಗೂ ಮಾತಾಡಿದ್ರು. ಜೊತೆಯಲ್ಲಿದ್ದವರೇ ಇಟ್ಟಿದ್ರ ಹತ್ಯೆಗೆ ಮುಹೂರ್ತ. ಸಾಕ್ಷಿ ಸಿಗದಂತೆ ಪಕ್ಕಾ ಪ್ರೀ ಪ್ಲಾನ್ ಮಾಡ. 2018ರಲ್ಲಿ ಗಂಡ ಕದಿರೇಶ್ ಹತ್ಯೆ ಬೆನ್ನಲ್ಲೇ ಇದೀಗ ಅವರ ಪತ್ನಿ ರೇಖಾ ಕೊಲೆ ಹಿಂದೆ ಹಲವು ಅನುಮಾನಗಳಿವೆ. 10 ಆಯಾಮಗಳು ತೆರೆದುಕೊಳ್ತಿವೆ. ಅದಕ್ಕೂ ಮುನ್ನ ಕೊಲೆಗೆ ಪಕ್ಕಾ ಪ್ಲಾನ್ ಮಾಡಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮುಂಜಾನೆಯೇ ಆಕೆಯ ಚಲನವಲನಗಳನ್ನ ಕೊಲೆಗಾರರು ಗಮನಿಸಿದ್ದಾರೆ. ಮುಂಜಾನೆ 9:30ಕ್ಕೆ ರೇಖಾ ಕಚೇರಿಗೆ ಬಂದಾಗ ರೇಖಾ ಆಪ್ತ ಹಾಗೂ ಕದಿರೇಶ್ ಗರಡಿಯಲ್ಲಿ ಪಳಗಿದ ಪೀಟರ್ ಬಂದು ಮಾತನಾಡಿಸಿದ್ದಾನೆ. ನಂತರ ಆಕೆಯನ್ನ ಕಚೇರಿಯಿಂದ ಹೊರಗೆ ಕರೆತಂದು ಚಾಕುವಿನಿಂದ ಕುತ್ತಿಗೆ ಕೊಯ್ದಿದ್ದಾರೆ. ಆತನ ಜೊತೆಯಲ್ಲಿದ್ದವರು ಡ್ರ್ಯಾಗರ್ನಿಂದ ಹೊಟ್ಟೆ ಭಾಗಕ್ಕೆ ಹಲ್ಲೆ ಮಾಡಿದ್ದಾರೆ. ಇನ್ನು ಕೊಲೆಗಾರರು ರಸ್ತೆಯಲ್ಲಿದ್ದ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನ ಬೇರೆಡೆಗೆ ತಿರುಗಿಸಿದ್ದು ಯಾವುದೇ ಕ್ಲೂ ಇಲ್ಲದ ಹಾಗೆ ಪ್ಲಾನ್ ಮಾಡಿದ್ದಾರೆ. ಕಾಮಗಾರಿ ಬಿಲ್ ಮಾಡಿಕೊಟ್ಟಿಲ್ಲ ಅಂತ ಪೀಟರ್ ಕೊಲೆ ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ತನಿಖೆ ಈಗ ನಡೀತಾ ಇದೆ. ತನಿಖೆ ಪೂರ್ಣಗೊಂಡು ಆರೋಪಿಗಳನ್ನು ಸಹ ಪತ್ತೆ ಮಾಡಿ ಎಲ್ಲ ವಿವರಗಳನ್ನು ಕಳೆ ಹಾಕಿ ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ. ಇನ್ನು ರೇಖಾ ಕದಿರೇಶ್ ಹತ್ಯೆ ಹಿಂದೆ 10 ಅನುಮಾನಗಳು, ಹಲವು ಆಯಾಮಗಳು ತೆರೆದುಕೊಳ್ತಿವೆ. ಹಣಕಾಸಿನ ವ್ಯವಹಾರದ ಮನಸ್ತಾಪದಿಂದ ಪೀಟರ್ ಕೊಲೆ ಮಾಡಿದ್ನ. ಬಿಬಿಎಂಪಿ ಚುನಾವಣೆಗೆ ಸಜ್ಜಾಗಿದ್ದ ರೇಖಾ ಮೇಲೆ ರಾಜಕೀಯ ದ್ವೇಷದಿಂದ ಹೀಗೆ ಮಾಡಲಾಗಿದೆಯಾ? ಕಾಟನ್ ಪೇಟೆಯ ರೌಡಿ ಶೀಟರ್ ಸೂರ್ಯ ಹವಾ ಮೇಂಟೈನ್ ಮಾಡಲು ಹತ್ಯೆ ಮಾಡಿದ್ನ. ಕದಿರೇಶ್ ಹತ್ಯೆ ಮಾಡಿದ್ದ ಸ್ಟೀಫನ್ ಇತ್ತೀಚೆಗೆ ಜೈಲಿನಿಂದ ಜಾಮೀನಿನ ಮೇಲೆ ಬಂದಿದ್ದ. ಕೌಟುಂಬಿಕ ಕಲಹದಿಂದ ಕೊಚ್ಚಿ ಹಾಕಿದ್ನ. ಹೀಗೆ ಹಲವು ಆಯಾಮಗಳು ತೆರೆದುಕೊಳ್ತಿವೆ. ಆದರೆ ಯಾರೇ ಕೊಲೆ ಮಾಡಿದ್ರು 24 ಗಂಟೆಯೊಳಗೆ ಬಂಧಿಸೋದಾಗಿ ಸಿಎಂ ಹೇಳಿದ್ರೆ ರೇಖಾ ಹತ್ಯೆಯನ್ನ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಈಗಾಗಲೇ ಬೆಳಿಗ್ಗೆ ಪೊಲೀಸ್ ಕಮಿಷನರ್ ಹತ್ರ ಮಾತನಾಡಿದ್ದೇನೆ. 24 ಗಂಟೆಯಲ್ಲಿ ಅವ್ರನ್ನೆಲ್ಲ ಬಂಧನ ಮಾಡಿ ಬಿಗಿಯಾದ ಕ್ರಮವನ್ನು ತಗೊಳ್ಳೋಕೆ ಏನೇನು ಬೇಕೋ ಎಲ್ಲ ಮಾಡೋದಕ್ಕೆ ಈಗಾಗಲೇ ಬೆಳಿಗ್ಗೆನೆ ಮಾತನಾಡಿದ್ದೇನೆ. ಆ ಕ್ರಮವನ್ನು ಕೈಗೊಳ್ತೇವೆ. ಇದೇ ರೀತಿ ಅವರ ಗಂಡನನ್ನು ಕೂಡ ಹಿಂದೆ ಅದೇ ಕೊಲೆಗಡಕರು ಕೊಲೆ ಮಾಡಿದ್ರು. ಈಗ ಜೈಲಿಂದ ರಿಲೀಸ್ ಆಗಿ ಬಂದ ಮೇಲೆ ಅವರ ಹೆಂಡತಿಯನ್ನ ಟಾರ್ಗೆಟ್ ಮಾಡಿ ಇವತ್ತು ಅವರ ಹೆಂಡತಿಯನ್ನ ಕೊಲೆ ಮಾಡಿರುವಂಥದ್ದು ಒಂದು ಅವಮಾನೀಯ ಕೃತ್ಯ. ಈ ಘಟನೆ ಹಿಂದೆ ಯಾರ್ಯಾರು ಕೈವಾಡ ಇದೆ ಕೂಡಲೇ ಅವ್ರನ್ನ ಬಂಧಿಸುವಂಥದ್ದು. ಜಮೀರ್ ಅಹಮದ್ ಮೇಲೆ ಎನ್ಆರ್ ರಮೇಶ್ ಆರೋಪ. ನಾನಂತವನಲ್ಲ, ಆಕೆ ನನ್ನ ತಂಗಿ ರೀತಿ ಎಂದ ಜಮೀರ್. ರಾಜಕೀಯ ದ್ವೇಷಕ್ಕೆ ಶಾಸಕ ಜಮೀರ್ ಅಹಮದ್ ಈ ರೀತಿ ಮಾಡಿಸಿರಬಹುದು ಅಂತ ಬಿಜೆಪಿ ಮಾಜಿ ಕಾರ್ಪೊರೇಟರ್ ಎನ್ಆರ್ ರಮೇಶ್ ಬಾಂಬ್ ಹಾಕಿದ್ರು. ಅದಕ್ಕೆ ಜಮೀರ್ ತಿರುಗೇಟು ಕೊಟ್ರು. ಯಾರು ಮಾಡ್ತಾ ಇದ್ದಾರೆ, ಸೌದಲ್ಲಿ ರಾಜಕೀಯ ಮಾಡಬಾರ್ದು, ಮಾನವೀಯತೆ ಅಂತ ಇರಬೇಕು. ನಾನು ಮುಂಚೆನೇ ಹೇಳಿದ್ದೀನಿ, ನನ್ನ ತಂಗಿಗಿಂತ ಹೆಚ್ಚಾಗಿದ್ಲವಳು. ನಾನು ಅವಳು ಎಸ್ಪೆಷಲಿ ರೇಖಾ ಕದ್ರೇಶ್ ಅವರಿರಲಿ, ಕದ್ರೇಶ್ ಅವರು ಮರ್ಡರ್ ಆಗುವಾಗೂ ನನ್ನ ಮೇಲೆ ಆರೋಪ ಹೊರ್ತಿದ್ರು.
ಈಗಲೂ ರಮೇಶ್ ಅವರು ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ. ಬೇರೆಯವ್ರು ರಾಜಕೀಯ ಮಾಡ್ಬೋದು, ನಾನು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ನನ್ನ ಬಗ್ಗೆ ಚಾಮರಾಜಪೇಟೆ ಜನತೆಗೆ ಗೊತ್ತಿದೆ. ಚುನಾವಣೆ ಅಭ್ಯರ್ಥಿ ಅವರೇ ಅಂತ ನಾವು ಈಗಾಗಲೇ ಪಕ್ಷದಿಂದ ಈಗಾಗಲೇ ಘೋಷಣೆ ಮಾಡಿದ್ವಿ. ಎಲ್ಲೋ ಒಂದು ಕಡೆ ಅಲ್ಲಿ ಕೂಡ ತಿರ್ಗಾ ಮತ್ತೆ ಅವರೇ ಗೆಲ್ತಾರೆ ಅನ್ನೋ ಒಂದು ಇದರಿಂದ ಅವ್ರ ಜೊತೆಗೆ ಇರ್ತಕ್ಕಂಥ ಕೆಲವೊಂದಷ್ಟು ಜನ ವ್ಯಕ್ತಿಗಳನ್ನು ಬೇರೆ ಬೇರೆ ಆಮಿಷಗಳೊಡ್ಡಿ ಈ ರೀತಿ ಮಾಡಿಸಿರುವಂಥ ಅವಕಾಶ ಇದೆ. ಆದರೆ ಇದು ಒಳ್ಳೆಯದಲ್ಲ. ಸಮೀರ್ ಅಹಮದ್ ಸ್ವಲ್ಪ ಕಾನೂನಿನ ಚೌಕಟ್ಟಿಗೆ ಬೆಲೆ ಕೊಡಬೇಕು, ನಮ್ಮ ಸಂವಿಧಾನಕ್ಕೆ ಬೆಲೆ ಕೊಡಬೇಕು. ಈ ರೀತಿ ತಮ್ಮ ಹಿಂಬಾಲಕರ ಮೂಲಕ ಸಮಾಜ ವಿರೋಧಿ ಕೃತ್ಯಗಳನ್ನು ಮಾಡುವಂಥದ್ದು, ಈ ರೀತಿಯ ಹತ್ಯೆಗಳಿಗೆ ಪ್ರಚೋದನೆ ಕೊಡುವಂಥದ್ದು ಎಲ್ಲ ಒಂದು ಕಡೆ. ಬೆಂಗಳೂರನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸಿರೋ ರೇಖಾ ಕದಿರೇಶ್ ಕೇಸ್ ಪೊಲೀಸರಿಗೆ ಸವಾಲಾಗಿದೆ. ಕಾಟನ್ಪೇಟೆ ಠಾಣೆಯಲ್ಲಿ ಕೇಸ್ ಆಗಿದ್ದು 8 ಇನ್ಸ್ಪೆಕ್ಟರ್ಗಳ 4 ತಂಡಗಳು ರಚನೆ ಮಾಡಿದ್ದು ತನಿಖೆ ನಡೀತಿದೆ. ಕೊಲೆಗಾರರ ಕಳ್ಳ ಹೆಜ್ಜೆ 24 ಗಂಟೆಯೊಳಗೆ ಪತ್ತೆಯಾಗುತ್ತಾ ನೋಡಬೇಕು. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.